ಹಾಯ್ ಫ್ರೆಂಡ್ಸ್, ನಾನು ಬೇಳೆ ಇಲ್ಲದೇ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಏನು ಬೇಕು ಅಂತ ಇಂಗ್ರೀಡಿಯೆಂಟ್ಸು: 1 ಕಪ್ ಬೆಲ್ಲ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1-2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು. ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಂತರದಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ನಾವು ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಯಾವ ಥರ ಕಲಿಸ್ಕೋತೀವಿ ಅದೇ ಥರನೇ ಕಲಿಸ್ಕೋಬೇಕು, ಮೃದುವಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಈ ಹದ ಇರಬೇಕು ಫ್ರೆಂಡ್ಸ್ ಹಿಟ್ಟು. ಈಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಿಟ್ಟಿದ್ದೆ ನಾನು, ನೆನೆಯಲು ಬಿಡೋಣ. ಸ್ವಲ್ಪ ಕಲಿಸ್ಕೊಂಡು ಮೃದುವಾಗಿ ಈ ಹದ ಇರಬೇಕು ಫ್ರೆಂಡ್ಸ್. ಒಂದು 20 ಮಿನಿಟ್ಸ್ ಬಿಡೋಣ ಫ್ರೆಂಡ್ಸ್ ಇದನ್ನು. ಇವಾಗ ನಾವು ಮುಚ್ಚಿಟ್ಬಿಡೋಣ. ಒಂದು ಹೂರಣ ಮಾಡೋದಕ್ಕೆ ಯಾವ ಥರ ಹದ ನೋಡ್ಕೊಳ್ಳೋಣ. ಈಗ ಹಿಟ್ಟು ಕೂಡ ನೆಂದಿದೆ ಫ್ರೆಂಡ್ಸ್, ಹಿಟ್ಟು ಕೂಡ ನೆಂದು ಈಗ ಹೂರಣ ಮಾಡೋದಕ್ಕೆ 1 ಕಪ್ ಬೌಲಲ್ಲಿ 1 ಕಪ್ ಬೆಲ್ಲ, 1 ಕಪ್ ನೀರು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅಳತೆ ಮಾಡಿಕೊಂಡು 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀರು. ನೀವು ಬೆಲ್ಲ ಬೇಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಸಿಹಿ ಕಡಿಮೆ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ 1 ಕಪ್ಪಿಗೆ 1 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ 1/4 ಕಪ್ ಆ್ಯಡ್ ಮಾಡ್ಕೋಬೋದು ಬೆಲ್ಲನ. ಅದು ಪಾಕ ಬರಬೇಕಂತ ಏನಿಲ್ಲ, ಅದು ಒಂದು ಸ್ವಲ್ಪ ಬೆಲ್ಲ ಕರಗಿ ಒಂದು ಸ್ವಲ್ಪ ಬಬಲ್ಸ್ ಬಂದರೆ ಸಾಕು. ಈಗ ಬೆಲ್ಲ ಕರಗ್ತಾ ಇದ್ದೇವೆ. ಈ ಬಬಲ್ಸ್ ಬರ್ತಾ ಇದೆ. ಈ ಬಬಲ್ಸ್ ಬಂದ ತಕ್ಷಣ ನಾವು ಅದನ್ನು ಬೆಲ್ಲದಲ್ಲಿ ಏನಾದರೂ ಕಸರು ಇತ್ತಂದರೆ ಶುದ್ಧವಾಗಿ ಸೋಸ್ಕೊಂಡ್ಬಿಡೋಣ. ಸೋಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಅದು ಸೋಸ್ಕೊಂಡು ಒಂದು ಬೌಲಲ್ಲಿ ಸೋಸ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಒಂದು ಬೌಲ್ ಆಗಿದೆ ಅದು. ಈಗ 1-2 ಟೇಬಲ್ ಸ್ಪೂನು ತುಪ್ಪ ಹಾಕಿ, ಕಡಲೆ ಹಿಟ್ಟಿತ್ತಲ್ಲ ಫ್ರೆಂಡ್ಸ್ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಕಡಲೆ ಹಿಟ್ಟು ಕೆಂಪಾಗಿ ಉರಿಬೇಕಂತ ಏನಿಲ್ಲ, ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದು ಹಸಿ ವಾಸನೆ ಹೋದರೆ ಸಾಕು. ಹಸಿ ವಾಸನೆ ಹೋಯ್ತಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗೋವರೆಗೂ ನಾವು ಉರಿಬೇಕು. ಇದನ್ನು ನೀವು ಒಳ್ಳೆಯ ಹಬ್ಬ ದಿನಗಳು ಕೂಡ ಮಾಡ್ಕೋಬೋದು. ಯಾಕಂದರೆ ಕಡಲೆಬೇಳೆ ಅನ್ನೋದೇ ಶ್ರೀಹರಿಗೆ ಪ್ರಿಯವಾದದ್ದು, ನಾರಾಯಣನಿಗೆ. ಅದರಿಂದ ನಾವು ಹೋಳಿಗೆ ಮಾಡಿದರೆ ಹಿಟ್ಟಿಂದ ಮಾಡಿದರೂ ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಕಲರ್ ಚೇಂಜ್ ಆದ ತಕ್ಷಣ ನೀರು ಹಾಕ್ಕೋಬೇಕು. ಸ್ವಲ್ಪನೇ ಬೆಲ್ಲದ ನೀರು ಹಾಕ್ಕೊಳ್ತಾ ಹೋಗಬೇಕು. ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಬೆಲ್ಲದ ನೀರು, ಅದನ್ನು ಸ್ವಲ್ಪವಾಗಿ ಹಾಕ್ಕೋಬೇಕು. ಯಾಕಂದರೆ ಹೂರಣ ನೀರಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಹಾಕ್ಕೊಂಡ ತಕ್ಷಣ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಹಿಟ್ಟು ಕಲಸೋ ಇದರಿಂದ ಮೇಕರಿಂದನಾದರೂ ಕಲಿಸ್ತಾ ಹೋಗ್ಬೇಕು ನಾವು. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಬಂದಾಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇದು 1 ಬೌಲು ನೀರು ಕೂಡ ಅದರ ಹಿಡಿಯುತ್ತೆ ಫ್ರೆಂಡ್ಸ್. ಹಾಕ್ಕೊಳ್ಳಿ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಇದು ಕಡಲೆಬೇಳೆ ಹೋಳಿಗೆ ಟೇಸ್ಟೇ ಕೊಡುತ್ತೆ ನಮಗೆ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಪದೇ ನಮಗೆ ಇದೇ ಹೋಳಿಗೆ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ. ಜಾಬ್ಗೆ ಹೋಗೋ ಲೇಡೀಸ್ಗೆ ತುಂಬ ಅನುಕೂಲ ಆಗುತ್ತೆ. ಬೇಳೆ ಕುದ್ದಾದ ನಂತರ ಅದನ್ನು ಹೂರಣ ಮಾಡಿಕೊಂಡು, ಮತ್ತು ಹೂರಣ ಸ್ವಲ್ಪ ತೆಳುವಾಯಿತು ಗಟ್ಟಿ ಆಯಿತು ಅನ್ನೋ ಗೋಜು ಇರೋದಿಲ್ಲ. ತುಂಬ ಸುಲಭವಾಗಿ ಮನೆಯಲ್ಲೇ ಒಂದು 20ಯಿಂದ ಹಾಫ್ ಆನ್ ಅವರಲ್ಲಿ ಹೋಳಿಗೆ ಹೂರಣ ಹಿಟ್ಟು ಎಲ್ಲ ರೆಡಿ ಆಗಿಬಿಡುತ್ತೆ. ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಹುರ್ಕೊಂಡಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕೈ ಬಿಡದೇ ಇದನ್ನು ಗಂಟು ಆಗದ ರೀತಿಯೇ ಹೂರಣವನ್ನು ಕದಡ್ತಾನೆ ಇರಬೇಕು. ನಾನು ಹಿಟ್ಟು ಮಿಕ್ಸ್ ಮಾಡೋ ಅಂಥ ಮೇಕರ್ ತೊಗೊಂಡಿದ್ದೀನಿ, ಅದರಿಂದ ನಾನು ಕದಡ್ತಾ ಇದ್ದೀನಿ. ಹೂರಣ ಇವಾಗ ಹದ ಬರ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ. ಆಗಲೇ ಹೂರಣ ತಳ ಬಿಟ್ಕೊಂತಂದರೆ ಹದ ಬರುತ್ತೆ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡೋದು. ನೀಟಾಗಿ ಏಲಕ್ಕಿ ಪುಡಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹೂರಣ ಆರಲು ಬಿಡಬೇಕು. ಇವಾಗ ಹೂರಣ ಆರಿದೆ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿ ಹೋಳಿಗೆ ಹಂಚನ್ನು ಇಡ್ತಾಯಿದ್ದೀನಿ. ನಾನು ಹೋಳಿಗೆ ಹಂಚು ನಾನ್ ಸ್ಟಿಕ್ ಇಡ್ತಾ ಇಲ್ಲ, ಒರಿಜಿನಲ್ ಉಕ್ಕಿನ ಹಂಚನ್ನು ಇಡ್ತಾಯಿದ್ದೀನಿ. ನಮ್ಮಲ್ಲಿ ಸ್ವಲ್ಪ ನಾನ್ ಸ್ಟಿಕ್ ಕಡಿಮೆ ತಿನ್ನೋದು, ಎಲ್ಲ ಉಕ್ಕಿನ ಹಂಚಲ್ಲೇ ಹೋಳಿಗೆ ಮಾಡೋದು. ಇವಾಗ ಹೂರಣನ ಯಾವ ರೀತಿ ತೊಗೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್, ತೋರು ಬೆರಳು ಮತ್ತು ಹೆಬ್ಬೆರಳು ಸಹಾಯದಿಂದ ಒಂದು ಉಂಡೆ ಬರುತ್ತಲ್ಲ ಆ ರೀತಿಯೇ ತೊಗೋಬೇಕು. ಅಂಗೈಯಲ್ಲಿ ಹಾಕ್ಕೊಂಡು ತಟ್ಕೊಂಡು ಹೂರಣಕ್ಕೆ ಅದಕ್ಕೆ ಹದ ನೋಡಿಕೊಂಡು ಹೂರಣವನ್ನು ಅದರಲ್ಲಿ ಇಡಬೇಕು. ಈ ಥರ ಬೆರಳುಗಳ ಸಹಾಯದಿಂದ ಹೂರಣವನ್ನು ನೀಟಾಗಿ ಒಳಗಡೆ ಸ್ಲಿಪ್ ಮಾಡಬೇಕು. ನಂತರ ಇವಾಗ ಹೂರಣ ನಾನು ಪೇಪರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬಟರ್ ಪೇಪರ್ ತೊಗೋಬೋದು. ಯಾವುದಾದ್ರೂ ನೀವು ಹೋಳಿಗೆನ ಯಾವ ರೀತಿ ತಟ್ಕೋತೀರ ಅದೇ ರೀತಿ ಸೇಮ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಇದನ್ನು ತುಂಬ ಈಸಿಯಾಗಿರುತ್ತೆ. ಹೂರಣದಕ್ಕಿಂತ ಇದು ಹಿಟ್ಟಿನ ಒಂದು ಹದದಲ್ಲಿ ಮಾಡುವಂಥ ಹೂರಣ ಮಾಡೋದಕ್ಕೆ ತುಂಬ ಸುಲಭ ಆಗಿರುತ್ತೆ. ಈಗ ಲಾಟಣಿಗೆಯಿಂದ ಲಾಟಿಸ್ತಾ ಹೋಗೋಣ. ನೀವು ಹಿಟ್ಟು ಹಚ್ಚಿ ಕೂಡ ಮಾಡ್ಕೋಬೋದು ಸುಲಭ ರೀತಿಯಲ್ಲಿ, ಅಥವಾ ನಾವು ಹಿಟ್ಟು ಬೇಡ ನಮಗೆ ನಾವು ಎಣ್ಣೆಲೇ ಮಾಡ್ಕೋತೀವಿ ಅಂದರೆ ಎಣ್ಣೆಲೇ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ತುಪ್ಪ ಹಚ್ತೀವಿ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ಬೇಗ ಆಗೋಗ್ಬಿಡುತ್ತೆ ಇದು ಹೋಳಿಗೆ ಮಾಡೋದು. ಫಾಸ್ಟ್ ಕೆಲಸ ಇದರದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹೋಳಿಗೆ ತಿನ್ನದೇ ಇರೋರು, ತಿನ್ನಲ್ಲ ಅನ್ನೋರು ಕೂಡ ಈ ಹೋಳಿಗೆಯನ್ನು ಹಗಲೆಲ್ಲ ಮಾಡಿಸ್ಕೊಂಡು ತಿನ್ನೋಷ್ಟು ರುಚಿ ಇರುತ್ತೆ. ಹೂರಣ ಲೇಟ್ ಆಗುತ್ತಲ್ಲ, ಬೇಳೆ ಬೆಂದಿದೆ ಇಲ್ಲೋ, ಒಂದೊಂದು ಸಲ ಬೇಯಲಾರ್ದೇ ಬೆಲ್ಲ ಏನಾದರೂ ಮಿಸ್ಸಾಗಿ ಬೆಲ್ಲ ಹಾಕಿಬಿಟ್ರೆ ಹೂರಣ ಬೇಯೋದೇ ಇಲ್ಲ. ಹಾಗಾಗಿ ಹೋಳಿಗೆ ಕೂಡ ತುಂಬ ಟೇಸ್ಟ್ ಕೊಡಲ್ಲ ಅಷ್ಟೊಂದು. ಈ ಹೋಳಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಹೋಳಿಗೆ ಆಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಂಚಿನ ಮೇಲೆ ಹಾಕಬೇಕು. ನಾನು ಪೇಪರ್ ಸಮೇತ, ಅಂದರೆ ಈ ಪೇಪರ್ ಹಾಕೋದ್ರಿಂದ ಪೇಪರು ಸುಡಲ್ಲ ಇದನ್ನು, ಮತ್ತು ನಾವು ತೊಳೆದಿಟ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು. ಈಗ ಒಂದು ಹೋಳಿಗೆ ಚಮಚದಿಂದ ಅದನ್ನು ನೀಟಾಗಿ ಬಿಡಿಸ್ಕೊಂಡಿದ್ದಾಯಿತು. ಇದಕ್ಕೆ ಗ್ಯಾಸ್ ಸ್ಲಿಮ್ಮಲ್ಲೇ ಇರಬೇಕು, ಫ್ಲೇಮ್ ಹೈ ಇರಬಾರ್ದು. ಗ್ಯಾಸು ತುಂಬಾ ಕಾದಿಲ್ಲ ಅಂದಾಗ, ಸ್ವಲ್ಪ ಹಂಚು ಕಾದಿಲ್ಲ ಅಂದಾಗ ನೀವು ಫ್ಲೇಮ್ನ ಜಾಸ್ತಿ ಇಟ್ಕೋಬೋದು. ನಂದೊಂದು ಸ್ವಲ್ಪ ಹಂಚು ಕಾದಿರಲಿಲ್ಲ, ಹಾಗಾಗಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸ್ಲಿಮ್ಮಲ್ಲೇ ಇತ್ತಂದರೆ ಚೆನ್ನಾಗಿ ಬರುತ್ತೆ. ಕಣಕವನ್ನು ಇವಾಗ ಕೂಡ ಅದೇ ರೀತಿ ನೀವು ಕಣಕ ತೊಗೊಂಡ್ರೆ ಕಣಕ ಕರೆಕ್ಟಾಗಿರುತ್ತೆ. ನಿಮಗೆ ಕೈಯಲ್ಲೇ ನಾವು ಆ ಥರ ಮಾಡೋದಕ್ಕಾಗಲ್ಲ, ಫಿಲ್ ಮಾಡೋದಕ್ಕಾಗಲ್ಲ ಹೂರಣ ಅಂದವರು, ಈ ಕೆಳಗಡೆ ಹಾಕಿ ಅದನ್ನು ಕಣಕನ ತಟ್ಕೊಂಡು ಆಮೇಲೆ ಹೂರಣ ಇಟ್ಟು ಹಿಂಗೆ ಸುಲಭವಾದ ರೀತಿಯಲ್ಲಿ ಮಡಚ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ವಿಡಿಯೋದಲ್ಲಿ. ಮೊದಲು ಕೈಯಲ್ಲೇ ಮಾಡಿದ್ನಲ್ಲ, ನಿಮಗೆ ಬರಲ್ಲ ಅಂದವರು ಈ ರೀತಿ ಕೂಡ ಹೂರಣ ಫಿಲ್ ಮಾಡ್ಬೋದು. ಹಿಟ್ಟಲ್ಲಿ ಫಿಲ್ ಮಾಡಿಕೊಂಡ್ರೆ ಇದು ತುಂಬ ಈಸಿ ಕೂಡ ಆಗುತ್ತೆ ಫಿಲ್ ಮಾಡ್ಕೊಳ್ಳೋದಕ್ಕೆ. ಈಗ ಹೋಳಿಗೆ ಆಗಿದೆ ಏನಂತ ನೋಡಿಕೊಂಡು ಹೋಳಿಗೆನ ನೀಟಾಗಿ ತುಂಬ ಸೂಕ್ಷ್ಮವಾಗಿ ತೆಗಿಬೇಕು. ಯಾಕಂದರೆ ಇದು ನಾನ್ ಸ್ಟಿಕ್ ಹಂಚು ಅಲ್ಲವಲ್ಲ, ಸ್ವಲ್ಪ ನಂದು ಹಂಚು ಕಾದಿರಲಿಲ್ಲ, ಹಾಗಾಗಿ ಫ್ಲೇಮ್ ಅಲ್ಲಲ್ಲಿ ಬಂದಿಲ್ಲ ಅನ್ನೋದಕ್ಕೆ ಸ್ವಲ್ಪ ಹೋಳಿಗೆ ಸ್ಲಿಪ್ ಇದಾಯಿತು. ಚೆನ್ನಾಗಿ ಬೆಂದಿದೆ. ಈಗ ಎರಡೂ ಸೈಡ್ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈ ಹೋಳಿಗೆನ ನೀಟಾಗಿ ತಟ್ಕೋಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಯಾಕೆಂದರೆ ಇದು ಮಾಡೋದಕ್ಕೆ ಒಂದು 10-20 ಮಿನಿಟ್ಸಲ್ಲಿ ಹೂರಣ ಎಲ್ಲ ರೆಡಿಯಾಗಿರುತ್ತೆ. ಮಾಡೋದಕ್ಕೆ ಭಾಳ ಟೈಮ್ ಹಿಡಿಯಲ್ಲ. ಈ ಜಾಬ್ಗೆ ಹೋಗೋರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸುಲಭವಾದ ರೀತಿಯಲ್ಲಿ ಏನು ಮಾಡಬೇಕು, ದೇವ್ರ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಬೇಕಾಗಲ್ಲ. ಯಾಕಂದರೆ ಇದು ಸುಲಭವಾಗಿ ಯೋಚನೆ ಮಾಡಿ, ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲೂ ಇರುತ್ತೆ, ಕಡಲೆ ಹಿಟ್ಟಿಂದ ಮಾಡ್ಕೋಬೋದಲ್ಲ. ಮೈಸೂರು ಪಾಕ್ ಬರದೇ ಇರೋರು ಕೂಡ ಇದನ್ನು ಮಾಡಿಬಿಟ್ರೆ, ಮೈಸೂರು ಪಾಕ್ ಸಕ್ಕರೆಯಲ್ಲಾಗುತ್ತೆ. ಇದು ಇನ್ನು ಬೆಲ್ಲದಲ್ಲಿ ಒಬ್ಬಟ್ಟು ಮಾಡ್ಕೋಬೇಕಲ್ಲ ಅಂತ ಯೋಚನೆ ತಟ್ಟಂತ ಬಂದರೆ ತಟ್ಟಂತಲೇ ಮಾಡ್ಕೋಬೋದು ಇದನ್ನು. ನಾ ಮೊನ್ನೆ ಚೈತ್ರ ಗೌರಿ ಆದಾಗ ಮಾಡಿದ್ದೆ ಇದನ್ನು. ಆವತ್ತಿನ ದಿನ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ನನ್ನ ಮಗಳು ಹೋಳಿಗೆನೇ ತಿನ್ನಲ್ಲ, ಅಂಥದ್ರಲ್ಲಿ ಒಂದು ಹೋಳಿಗೆ ತಿಂದಳು. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ ನಾನು ಇದನ್ನು ಒಂದು ಯೂಟ್ಯೂಬಲ್ಲಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.
ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಾನಲ್ ನಾನು ಓಪನ್ನು. ಇದು ಕೂಡ ರೆಡಿಯಾಗಿದೆ. ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿ ಹೋಳಿಗೆನ ಹರಡ್ಕೊಂಬಿಡೋಣ. ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಂಚಿ ಕಾದಿದೆ, ಹಾಗಾಗಿ ನಾನು ಈ ಸಲ ಸ್ಲಿಮ್ಮಲ್ಲೇ ಇಟ್ಟಿರೋದು. ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿರಿ, ಚೆನ್ನಾಗಿ ಬರುತ್ತೆ ಇದು. ತುಂಬ ಚೆನ್ನಾಗಿ ಬಬಲ್ಸ್ ಕೂಡ ಬರ್ತಾ ಇದೆ, ಹೋಳಿಗೆ ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಇದು. ರೆಡಿ ಟು ಈಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರೆಡಿ ಟು ಈಟ್ ಅಂದರೆ 10-20 ಮಿನಿಟ್ಸಲ್ಲಿ ಎಲ್ಲ ಹೂರಣ ರೆಡಿ ಆಯ್ತಂದರೆ 10 ಮಿನಿಟ್ಸ್ ಸಾಕು ಹೋಳಿಗೆ ತಿನ್ನೋದಕ್ಕೆ. ಹೋಳಿಗೆ ಬೇಕು ಅಂತ ಹಠ ಮಾಡಿದ ತಕ್ಷಣ ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬ ಹೋಳಿಗೆ ಟೇಸ್ಟ್ ಕೂಡ ಕೊಡುತ್ತೆ. ಎಲ್ಲರೂ ಹೋಳಿಗೆ ತಿಂದಂಗೆ ಆಗುತ್ತೆ ಅಂತಲೇ ಹೇಳಿದರು ನಮ್ಮ ಮನೆಯಲ್ಲಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಹಾಗಾಗಿ ನಾನು ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇವಾಗ ರೆಡಿ ಆಯಿತು ಹೋಳಿಗೆ. ನಾನು 1 ಬೌಲ್ ಕಡಲೆ ಹಿಟ್ಟು, 1 ಬೌಲು ಬೆಲ್ಲದಲ್ಲಿ 1 ಬೌಲ್ ಕಡಲೆ ಹಿಟ್ಟಿಗೆ 5 ಹೋಳಿಗೆ ಆಗಿದೆ ಫ್ರೆಂಡ್ಸ್. ನೀವು ಇನ್ನೂ ಜಾಸ್ತಿ ಜನ ಇದ್ದಾರೆ ನಮ್ಮ ಮನೆಯಲ್ಲಿ ತಿಂತಾರೆ ಅಂತ ಅನ್ನೋದಾದರೆ ನಾವು ಇನ್ನೂ ಕ್ವಾಂಟಿಟಿ ಜಾಸ್ತಿ 2 ಬೌಲು 3 ಬೌಲು ನಿಮ್ಮ ಕ್ವಾಂಟಿಟಿ ಜನ ನೋಡಿಕೊಂಡು ತಿನ್ನೋದು ಟೇಸ್ಟ್ ಇಷ್ಟ ಆಗುತ್ತೆ ಅನ್ನೋದಾದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಕೂಡ ನಾನು ಮನೆಯಲ್ಲೇ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡಿರೋದು. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಅದು. ಇವಾಗ ರೆಡಿ ಟು ಈಟ್ ಹೋಳಿಗೆ ರೆಡಿ. ಬೇಳೆ ಇಲ್ಲದೆ ಹೋಳಿಗೆ ರೆಡಿ, ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.